ರಸ್ತೆ ಗುಂಡಿ ಗಂಡಾಂತರದ ಮಧ್ಯೆ ಒಂದು ಕಡೆಗೆ ವೈಟ್ ಟಾಪಿಂಗ್ ಆಗಿ 4,600 ಕೋಟಿಯನ್ನು ಖರ್ಚು ಮಾಡ್ತೀವಿ ನಾವು ಅಂತ ಜಿಬಿಎ ಹೇಳ್ಕೊಳ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ 1 ಲೇಯರ್ ಡಾಂಬರನ್ನು ನಾವು ಪ್ರತಿ ರಸ್ತೆಗೆ ಹಾಕ್ತೀವಿ ಅಂತ ಜಿಬಿಎ ಆಯುಕ್ತರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಏನಿದು ಸಿಂಗಲ್ ಲೇಯರ್ ಡಾಂಬರು? ಬನ್ನಿ ತಿಳ್ಕೊಳ್ಳೋಣ. 550 ಕಿಲೋಮೀಟರ್ ರಸ್ತೆಗೆ ಸಿಂಗಲ್ ಲೇಯರ್ ಡಾಂಬರು. ಜಿಬಿಎ ಕಡೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್ ಗುದ್ದಲಿ ಪೂಜೆ ವೇಳೆ ಸಿಎಂ ಸಿದ್ದರಾಮಯ್ಯ 1 ಲೇಯರ್ ಡಾಂಬರು ಹಾಕಿ ಅಂತ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಮತ್ತು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ಗೆ ಸೂಚಿಸಿದ್ರು. ಈಗ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಬೆಂಗಳೂರಿನ ರಸ್ತೆಗಳಿಗೆ 1 ಲೇಯರ್ ಡಾಂಬರು ಹಾಕುವ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲು ಮುಂದಾಗಿದೆ. ಸಿಎಂ ಅವರು ಹೇಳಿದ ಪ್ರಕಾರ ನಮ್ಮ ಏನು ಆರ್ಟೀರಿಯಲ್ ರೋಡ್ಸ್ ಮತ್ತು ಸಬ್ ಆರ್ಟೀರಿಯಲ್ ರೋಡ್ಸ್ ಏನು ಉಳಿದಿದೆ ವಿಚ್ ಆರ್ ನಾಟ್ ಅಂಡರ್ ಎನಿ ಮೇಂಟೆನೆನ್ಸ್, ಅದನ್ನು ಐಡೆಂಟಿಫಿಕೇಶನ್ ಮಾಡಿಕೊಂಡು ಪ್ರಸ್ತಾವನೆ ಕಳಿಸ್ಲಿಕ್ಕೆ ಹೇಳಿದರು. ನಮ್ಮ ಪ್ರಕಾರ ಕನಿಷ್ಠ ಒಂದು 550 ಕಿಲೋಮೀಟರ್ ರೋಡು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಸ್ ಅದರಲ್ಲಿ 1 ಲೇಯರ್ ಹಾಕಿಬಿಟ್ರೆ ಮತ್ತೆ ಸ್ವಲ್ಪ ಸರಿಯಾಗಿ ಇರ್ತದೆ. ಬಾಕಿ ಎಲ್ಲ ಸಿಮೆಂಟ್ ಕಾಂಕ್ರೀಟಿಂಗ್ ಆಗಿರ್ಬೋದು ಅಥವಾ ಅವರು ಡಿಫೆಕ್ಟ್ ಲಯಬಿಲಿಟಿ ಮೇಂಟೆನೆನ್ಸ್ನಲ್ಲಿ ಇರ್ತದೆ. ಈಗ ಪ್ರಪೋಸಲ್ ಈಗ ಸರ್ಕಾರಕ್ಕೆ ಕಳಿಸಿದ್ದೀವಿ. ಬಹುತೇಕ ಎಷ್ಟು ಬೇಗನೆ ಆಗ್ತದೆ ಅಷ್ಟು ಬೇಗನೆ ಶುರು ಮಾಡ್ತೀವಿ. ಬೆಂಗಳೂರಿನ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ನ 550 ಕಿಲೋಮೀಟರ್ ರಸ್ತೆಗೆ 1 ಲೇಯರ್ ಡಾಂಬರು ಹಾಕಲು ಚಿಂತನೆ ಮಾಡಿದೆ. ಗುಂಡಿ ಮುಚ್ಚಿಲ್ಲ ಅಂತ ಎಲ್ಲಾ ಕಡೆ ವಿರೋಧ ಇದ್ದು, ಗುಂಡಿ ಮುಚ್ಚಿಲ್ಲ ಎಂಬ ಹಣೆಪಟ್ಟಿಯಿಂದ ಹೊರಬರಲು ಸಿಂಗಲ್ ಲೇಯರ್ ಡಾಂಬರು ಹಾಕುವ ಪ್ಲಾನ್ ಮಾಡ್ತಿದೆ. 500 ಕಿಲೋಮೀಟರ್ಸ್ 500 odd ಕಿಲೋಮೀಟರ್ಸ್ ನಾವು ಐಡೆಂಟಿಫೈ ಮಾಡ್ತಿದ್ದೇವೆ. ಸೊ ಅದರಲ್ಲಿ ಐ ಡೋಂಟ್ ನೋ ರಫ್ಲಿ ಇಟ್ ಮಸ್ಟ್ ಬಿ ಸಾಹೇಬ್ರು ಹೇಳಿದ್ರು, ಆಲ್ರೆಡಿ ಹೇಳಿರಬೇಕು. ಇಟ್ ವಿಲ್ ಬಿ ಬಿಟ್ವೀನ್ 1,000 crores ಅಟ್ಲೀಸ್ಟ್ ರಫ್ಲಿ 2 crores per kilometer ಇಸ್ ವಾಟ್ ವಿ ಆರ್ ಎಸ್ಟಿಮೇಟೆಡ್. ಇಟ್ ಡಿಪೆಂಡ್ಸ್ ಆನ್ ದ ರೋಡ್. ಬೈ ಆ್ಯಂಡ್ ಲಾರ್ಜ್ ಅದೇ ಥರ ಮಾಡ್ತೀವಿ. ವಾರ್ಡ್ ರೋಡ್ಸ್ನಲ್ಲಿ ಸಹ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಅದನ್ನು ಗುಂಡಿ ಮುಚ್ಚಿ ಸ್ವಲ್ಪ ರೋಡ್ ವರದಿ ಮೇಂಟೈನ್ ಮಾಡಲಿಕ್ಕೆ. ಅದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಗುಂಡಿ ಈಗ ಸತತವಾಗಿ ಮಳೆ ಬೀಳ್ತಾ ಇದೆ ಲಾಸ್ಟ್ 4 ವಾರದಿಂದ. ಅದಕ್ಕೆ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಎಷ್ಟು ಈಗ ಬಂದಿದೆ, ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ, ಅದನ್ನು ನಾವು ನೋಡಿಕೊಂಡು ಸ್ವಲ್ಪ ಮುಂದಕ್ಕೆ ಕ್ರಮ ತಗೊಳ್ತೇವೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ 1 ಲೇಯರ್ ಡಾಂಬರು ಹಾಕಿ ಅಂತ ಹೇಳಿರುವ ಹಿನ್ನೆಲೆ ಜಿಬಿಎ ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.